ನಿಮ್ಗೆಲ್ರಿಗೂ ಕೂಡ ಒಬ್ಬ ಸರ್ಜನ್ ಹತ್ರ ಹೋದ್ರೆ ಭಯ ಏನಂದ್ರೆ ಆಪರೇಷನ್ ಮಾಡ್ತಾರೆ ಅಂತ. ಡಾಕ್ಟ್ರೆ ದಯವಿಟ್ಟು ಆಪರೇಷನ್ ಇಲ್ದರೆ ಏನಾದರೂ ಮಾಡಿ. ಬಟ್ ಈಚೀಚೆಗೆ ಡಾಕ್ಟ್ರೆ ಲೇಸರ್ ಮಾಡ್ತೀರಾ ಅಂತ ಕೇಳ್ತಾರೆ. ನಿಮ್ಗೆ ಅದ್ರ ಬಗ್ಗೆ ಐಡಿಯಾನೂ ಇರಲ್ಲ. ಲೇಸರ್ ಟ್ರೀಟ್ಮೆಂಟ್ ಅಂತ ನಾವು ಪೈಲ್ಸ್ಗೆ ಆಪರೇಷನ್ ಹೆಸರು ಹೆಮರಾಯ್ಡೆಕ್ಟಮಿ. ಹೆಂಗ್ ತೆಗಿತೀವಿ? ನೀವು ಏನೋ ಅತಿ ಬುದ್ಧಿವಂತರಿಂದ ನಾನು ಲೇಸರ್ ಮಾಡಿಸ್ಕೊಂಡ್ಬಿಡ್ತೀನಿ, ದಯವಿಟ್ಟು ಕೇಳಿ. ಎಲ್ಲಾ ಕಡೆ ಲೇಸರ್ ಯೂಸ್ ಮಾಡಲ್ಲ. ಬಟ್ ಜನಗಳಿಗಿರೋ ಇಂಪ್ರೆಷನ್ ಅಂದ್ರೆ ಲೇಸರ್ ಮಾಡಿದ್ರೆ ಹಿಂಗ್ ಇಟ್ಬಿಟ್ಟು ಹಂಗೆ ತೆಗೆದು ಬಿಡ್ತಾರೆ, ಮನೆಗೆ ಕಳಿಸ್ಬಿಡ್ತಾರೆ ಅಂತ ನೀವು ಅನ್ಕೊಂಡಿರ್ತೀರಿ. 3rd ಡಿಗ್ರಿ ಪೈಲ್ಸ್ ಅಂದ್ರೆ ಅವು ಹೊರಗಡೆನೆ ಬಂದು ಕೂತು ಬಿಡ್ತವೆ, ಅವು ಒಳಕ್ಕೆ ಹೋಗಲ್ಲ. ತುಂಬಾ ಜನ ಹೆದರ್ಕೋತಾರೆ, ಏನ್ ಡಾಕ್ಟ್ರೆ ಬೆನ್ನಾಗಿ ಇಂಜೆಕ್ಷನ್ ಕೊಟ್ಬಿಡ್ತಾರೆ ಅಂತ. ಅದಾದ್ಮೇಲೆ ಲೈಫ್ ಲಾಂಗ್ ಬೆನ್ನು ಬರುತ್ತಂತೆ. ಹೌದಾ? ನಮಸ್ಕಾರ. ಮೂಲವ್ಯಾಧಿಯ ಬಗ್ಗೆ ಅನೇಕ ವಿಚಾರಗಳನ್ನ ನಾನು ಆಗಿಂದಾಗೆ ಹೇಳ್ತಾ ಇರ್ತೀನಿ. ಈಗ ಟ್ರೀಟ್ಮೆಂಟು, ನಿಮ್ಗೆಲ್ರಿಗೂ ಕೂಡ ಒಬ್ಬ ಸರ್ಜನ್ ಹತ್ರ ಹೋದರೆ ಭಯ ಏನಂದರೆ ಆಪ್ರೇಷನ್ ಮಾಡ್ತಾರೆ ಅಂತ. ಡಾಕ್ಟ್ರೆ ದಯವಿಟ್ಟು ಆಪ್ರೇಷನ್ ಇಲ್ದರೆ ಏನಾದರೂ ಮಾಡಿ ಅಂತ. ಬಟ್ ಈಚೀಚೆಗೆ ಡಾಕ್ಟ್ರೆ ಲೇಸರ್ ಮಾಡ್ತೀರಾ ಅಂತ ಕೇಳ್ತಾರೆ. ನಿಮಗೆ ಅದ್ರ ಬಗ್ಗೆ ಐಡಿಯಾನೂ ಇರಲ್ಲ. ಲೇಸರ್ ಟ್ರೀಟ್ಮೆಂಟ್ ಅಂತ ನಾವು ಪೈಲ್ಸ್ಗೆ ಆಪ್ರೇಷನ್ ಹೆಸರು ಹೆಮರಾಯ್ಡೆಕ್ಟಮಿ. ಹೆಮರಾಯ್ಡ್ ಅಂದರೆ ಪೈಲ್ಸು, ಎಕ್ಟಮಿ ಅಂದರೆ ತೆಗೆಯೋದು. ಹೆಂಗೆ ತೆಗಿತೀವಿ? ಕಟ್ ಮಾಡಿ ತೆಗಿತೀವಿ. ಡಾಕ್ಟ್ರೆ ಕಟ್ ಮಾಡೋದು ಮಾತ್ರ ಬೇಡ ಅಂತಾರೆ. ಕಟ್ ಮಾಡಿದಿರ ತೆಗಿಲಿಕ್ಕಾಗಲ್ಲ. ಹೆಂಗಾರ ಕಟ್ ಮಾಡ್ತೀರಿ? ಸಿಸರ್ನ ಕಟ್ ಮಾಡ್ತೀರಾ, ನೈಫ್ನ ಕಟ್ ಮಾಡ್ತೀರಾ, ಈ ಲೇಸರ್ನ ಕಟ್ ಮಾಡ್ತೀರಾ, ಕಾಟ್ರಿ ಒಳಗೆ ಕಟ್ ಮಾಡ್ತೀರಾ? ಅದೆಲ್ಲ ನಿಮಗೆ ವಿವರಣೆ ಬೇಡ. ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೇಳ್ತಿರ್ತೀವಿ. ಆದರೆ ನೀವು ಏನೋ ಅತಿ ಬುದ್ಧಿವಂತರಿಂದ ನಾನು ಲೇಸರ್ ಮಾಡಿಸ್ಕೊಂಡ್ಬಿಡ್ತೀನಿ, ದಯವಿಟ್ಟು ಕೇಳಿ. ಯಾವುದೇ ಒಂದು ಟಿಶ್ಯೂನ ಕಟ್ ಮಾಡಬೇಕಾದ್ರೆ ನಮಗೆ ಎನರ್ಜಿ ಬೇಕು, ಸೋರ್ಸ್ ಆಫ್ ಎನರ್ಜಿ. ನೈಫಲ್ಲಿ ಕಟ್ ಮಾಡಿದರೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಬ್ಲೀಡ್ ಸ್ಟಾಪ್ ಆಗಲ್ಲ. ಆಮೇಲೆ ಬೇರೆ ರೀತಿ ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಆದರೆ ಡಯಾಥರ್ಮಿಕ್ ಕಾಟ್ರಿ ಅಥವಾ ಲೇಸರ್ ಈಸ್ ಎ ಸೋರ್ಸ್ ಆಫ್ ಎನರ್ಜಿ. ಕಟ್ ಮಾಡೋವಾಗೆ ಹಂಗೆ ರಕ್ತನಾಳಗಳು ಕೋಆಗುಲೇಟ್ ಆಗ್ತವೆ, ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಅದೇ ನಮಗೆ ಗ್ರೇಟ್ ಅಡ್ವಾಂಟೇಜ್. ಲೇಸರ್ ಆಪ್ರೇಷನ್ನು ಎಲ್ಲ ಕಡೆ ಲೇಸರ್ ಯೂಸ್ ಮಾಡಲ್ಲ. ಬಟ್ ಜನಗಳಿಗಿರೋ ಇಂಪ್ರೆಷನ್ ಅಂದರೆ ಲೇಸರ್ ಮಾಡಿದರೆ ಹಿಂಗೆ ಇಟ್ಬಿಟ್ಟು ಹಂಗೆ ತೆಗೆದುಬಿಡ್ತಾರೆ, ಮನೆಗೆ ಕಳಿಸ್ಬಿಡ್ತಾರೆ ಅಂತ ನೀವು ಅಂದ್ಕೊಂಡಿರ್ತೀರಿ. ನಾವು ಯಾರೂ ಕೂಡ ನಿಮಗೆ ಲೇಸರ್ ಆಪ್ರೇಷನ್ ಮಾಡೋದು ಅನ್ನಲ್ಲ, ಲೇಸರ್ ಯೂಸ್ ಮಾಡ್ಕೊಂಡು ಆಪ್ರೇಷನ್ ಮಾಡೋದು ಅಂತ ಹೇಳ್ತೀವಿ. ಆದ್ದರಿಂದ ಇದ್ರ ಬಗ್ಗೆ ನಿಮಗೆ ಅರಿವಿರಲಿ. ಬಟ್ ಯಾಕೆ ಆಪ್ರೇಷನ್ ಮಾಡ್ತೀವಿ, ಯಾವಾಗ ಮಾಡ್ತೀವಿ? ಬಂದವರಿಗೆಲ್ಲ ಆಪ್ರೇಷನ್ ಮಾಡಲ್ಲ. ಪೈಲ್ಸ್ ಆದರೆ 3rd ಡಿಗ್ರಿ ಪೈಲ್ಸ್ ಅಂದರೆ ಅವು ಹೊರಗಡೆನೆ ಬಂದು ಕೂತು ಬಿಡ್ತವೆ, ಅವು ಒಳಕ್ಕೆ ಹೋಗಲ್ಲ. ಥ್ರಾಂಬೋಸ್ ಆಗ್ತದೆ, ಗಟ್ಟಿಗಾಗಿರುತ್ತದೆ, ಇನ್ಫೆಕ್ಷನ್ ಆಗುತ್ತೆ. ಇವೆಲ್ಲವನ್ನು ಕೂಡ ನಾವು ಆಪ್ರೇಷನ್ ಮಾಡೇ ತೆಗಿಬೇಕಾಗ್ತದೆ. ಬರೀ ಮೆಡಿಸನಲ್ಲಿ 1st ಡಿಗ್ರಿ ಒಳಗೆ ಬಂದರೆ ಬರೀ ಬ್ಲೀಡಿಂಗ್ ಸ್ಟಾಪ್ ಮಾಡಲಿಕ್ಕೆ ನಮ್ಮಲ್ಲಿ ಅನೇಕ ವ್ಯವಸ್ಥೆಗಳಿದ್ದಾವೆ. ಮೆಡಿಸನ್ ಇರ್ತದೆ, ಪ್ರೊಸೀಜರ್ಸ್ ಇರ್ತವೆ. ಸೊ ಅದರಿಂದ 1st ಡಿಗ್ರಿ 2nd ಡಿಗ್ರಿ ಹೆಮರಾಯ್ಡ್ಸ್ಗೆ ಆಪ್ರೇಷನ್ ಇಲ್ಲ. 3rd ಡಿಗ್ರಿ ಫಿಶರ್ಗೂ ಅಷ್ಟೇ. ಅಕ್ಯೂಟ್ ಫಿಶರ್ನ ನಾವು ಮೆಡಿಕಲಿ ಮ್ಯಾನೇಜ್ ಮಾಡ್ತೀವಿ. ನಿಮಗೆ ಸಿಡ್ಸ್ ಬಾತು, ಪೇಯ್ನ್ ಕಿಲ್ಲರ್ಸು, ಆಂಟಿಬಯೋಟಿಕ್ ಕೊಟ್ಟು. ಯಾವಾಗ ಆಪ್ರೇಷನ್ ಮಾಡ್ತೀವಿ ಅಂದರೆ ಕ್ರಾನಿಕ್ ಫಿಶರ್ ವಿತ್ ಸೆಂಟಿನಲ್ ಪೈಲ್ ಅಂತೀವಿ ನಾವು. ಫಿಶರ್ ಕ್ರಾನಿಕ್ ಆಗೋಗಿದೆ, ತುಂಬ ದಿವಸದಿಂದ ಇದೆ. ಇಷ್ಟುದ್ದ ಮೊಳಕೆಯನ್ನು ಮಾತಾಡ್ತಾರೆ. ನಿಮ್ಮ ಭಾಷೆಯಲ್ಲಿ ಮೊಳಕೆ, ನಮ್ಮ ಭಾಷೆಯಲ್ಲಿ ಸೆಂಟಿನಲ್ ಪೈಲ್. ಇದನ್ನು ತೆಗಿಬೇಕಾದ್ರೆ ಆಪ್ರೇಷನ್ ಮಾಡಬೇಕು. ಇಲ್ಲೂ ಕೂಡ ನಾವು ಡಯಾಥರ್ಮಿಕ್ ಕಾಟ್ರಿಯಾ ಇವೆಲ್ಲ ಆಪ್ರೇಷನ್ಗಳು ಕೂಡ ಆಪ್ರೇಷನ್ ಥಿಯೇಟ್ರ್ನಲ್ಲಿ ಅಂಡರ್ ಅನಸ್ಥೀಷಿಯಾ ಮಾಡ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವಲೇ ಹೇಳ್ದಂಗೆ ನಾಟಿಯವರು ಕ್ವ್ಯಾಕ್ಸು ಯಾವುದೋ ಒಂದು ರೂಮ್ನಲ್ಲಿ ಒಂದು ಸ್ಕ್ರೀನ್ ಹಾಕ್ಬಿಟ್ಟು ಅವ್ರಿಗೆ ಸ್ಟೆರೈಲು ಈ ಗ್ಲೌಸ್ ಹಾಕೋತಾರೋ ಏನೋ ಗೊತ್ತಿಲ್ಲ, ಗ್ಲೌಸ್ ಹಾಕ್ಕೊಂಡ್ರು ಕೂಡ ಅದನ್ನು ಆಟೋಕ್ಲೇವ್ ಮಾಡಿರಲ್ಲ. ಸೊ ನಿಮ್ಗೆ ಆಪ್ರೇಷನ್ ಅವ್ರಿಗೆ ಕಿತ್ತಾಗಿ ಇನ್ಫೆಕ್ಷನ್ ಆಗ್ಬೋದು. ನಮ್ಮಲ್ಲಿ ಹಂಗಿರಲ್ಲ, ಎಲ್ಲ ಆಟೋಕ್ಲೇವ್ಡ್ ಇರ್ತವೆ. ಅಂದರೆ ಪ್ರೆಷರ್ ಕುಕ್ಕರ್ನಲ್ಲಿ ಬಾಯ್ಲ್ ಮಾಡ್ತಿರತಕ್ಕಂಥ ಇನ್ಸ್ಟ್ರೂಮೆಂಟ್ಸು, ನಮ್ಮ ಡ್ರೆಸ್ಸು, ನಮ್ಮ ಗ್ಲೌಸು ಇವನ್ನೆಲ್ಲ ಯೂಸ್ ಮಾಡ್ತೀವಿ. ಸೊ ಭಾಳ ಸೇಫ್ ಇರುತ್ತೆ. ಯಾಕಂದರೆ ಇಲ್ಲಾಂದರೆ ಎಷ್ಟೋ ಸಾರಿ ಆಪ್ರೇಷನ್ ಆದಮೇಲೆ ಟೆಟನಸ್ ಬಂದಿರೋರು ನಾವು ನೋಡಿರ್ತೀವಿ. ಧನುರ್ವಾಯು ಕಾಯಿಲೆ, ಯಾವ ಇನ್ಸ್ಟ್ರೂಮೆಂಟ್ಸ್ನ ಸರಿಯಾಗಿ ಆಟೋಕ್ಲೇವ್ ಮಾಡಿರಲ್ಲ, ಅದರಿಂದ ಧನುರ್ವಾಯು ಕಾಯಿಲೆ ಬರುತ್ತೆ. ಆದ್ದರಿಂದ ದಯವಿಟ್ಟು ಆಪ್ರೇಷನ್ ಮಾಡಿಸ್ಕೋಬೇಕಾದ್ರೆ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ, ಗುಡ್ ಆಪ್ರೇಷನ್ ಥಿಯೇಟ್ರ್ ಇರೋ ಕಡೆ, ಟೀಚಿಂಗ್ ಹಾಸ್ಪಿಟ್ಲು, ಕೆಂಪೇಗೌಡ ಹಾಸ್ಪಿಟ್ಲು, ವಿಕ್ಟೋರಿಯಾ ಹಾಸ್ಪಿಟ್ಲು ಅಂಥ ಕಡೆ ನೀವು ಹೋದರೆ ನಿಮಗೆ ಭಾಳ ಸೇಫಾಗಿ ಆಪ್ರೇಷನ್ ಮಾಡಿ
ಆ್ಯಂಡ್ ಯಾವಾಗಲೂ ಕೂಡ ನಾವು ಮಾಡೋದು ಅಂಡರ್ ಅನಸ್ತೀಷಿಯಾ. ತುಂಬ ಜನ ಹೆದರ್ಕೋತಾರೆ, ಏನು ಡಾಕ್ಟ್ರೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಬಿಡ್ತಾರೆ ಅಂತ, ಅದಾದಮೇಲೆ ಲೈಫ್ ಲಾಂಗ್ ಬೆನ್ನು ಬರುತ್ತಂತೆ. ಹೌದಾ? ಇಲ್ಲ. ಸ್ಪೈನಲ್ ಅನಸ್ತೀಷಿಯಾ ಕೊಡುವಂಥವರು ಕ್ವಾಲಿಫೈಡ್ ಅನಸ್ತೀಷಿಯಾ ಡಾಕ್ಟ್ರು. ಆ ನೀಡ್ಲು ಎಷ್ಟು ತಿನ್ನಿರುತ್ತೆ ಅಂದರೆ ನಿಮ್ಮ ಕೂದಲಷ್ಟು ತಿನ್ನಿರುತ್ತೆ. 28 ಗೇಜ್ ಅಂತೀವಿ. ನಿಮಗೆ ಕುಂಡಿಗೆ ಕೂಡ ಇಂಜೆಕ್ಷನ್ನು ನೀಡ್ಲು 21 ಗೇಜ್ ಇರುತ್ತೆ. 21 ಅಂದರೆ ದಪ್ಪದು, 28 ಅಂದರೆ ತುಂಬ ತಿನ್ನಿರುತ್ತೆ. ನಮ್ಮ ಸ್ಪೈನಲ್ ಫ್ಲೂಯಿಡ್ಗೆ ಈ ಡ್ರಗ್ನ ಝೈಲೋಕೇನ್ನ ಇಂಜೆಕ್ಟ್ ಮಾಡ್ತಾರೆ. ಸೊಂಟದ ಕೆಳಗಡೆ 2 ಅವರ್ ನಿಮಗೆ ಯಾವ ಸೆನ್ಸೇಷನು ಇರೋಲ್ಲ. ಸೊ ಮೋಸ್ಟ್ ಆಫ್ ದಿ ಬಾಟಮ್ ಸರ್ಜರಿಗಳನ್ನ ಅಂಡರ್ ಸ್ಪೈನಲ್ ಅನಸ್ತೀಷಿಯಾ ಮಾಡ್ತೀವಿ. ಅನಸ್ತೀಷಿಯಾ ಡಾಕ್ಟ್ರ್ ಇರ್ತಾರೆ. ಸೊ ಪೇಷಂಟ್ನ ಭಾಳ ಸೇಫಾಗಿ IV ಫ್ಲೂಯಿಡ್ಸ್ ಹಾಕಿ ಪೇಷಂಟ್ ಶಾಕ್ ಹೋಗ್ದಂಗೆ ನೋಡ್ಕೋತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆಪ್ರೇಟ್ ಮಾಡೋಗೆ ಬ್ಲೀಡ್ ಆಗಬಾರ್ದು ಅಂದರೆ ಡಯಾಥರ್ಮಿಕ್ ಕಾಟ್ರಿ ಯೂಸ್ ಮಾಡ್ತೀವಿ. ಇವೆಲ್ಲವನ್ನು ಯೂಸ್ ಮಾಡ್ತೀವಿ. ಸೊ ಲೇಸರ್ ಮಾಡಿ ಕಳಿಸ್ಬಿಟ್ಟು ಅಂಥ ತಪ್ಪು ತಿಳುವಳಿಕೆ ನಿಮಗೆ ಬೇಡ. ನಾವು ಕೂಡ ಲೇಸರ್ ಯೂಸ್ ಮಾಡ್ತೀವಿ. ಅದನ್ನು ಬ್ಲೀಡಿಂಗ್ ಸ್ಟಾಪ್ ಮಾಡಲಿಕ್ಕೆ ಕಟ್ ಮಾಡ್ತಾ ಬ್ಲೀಡ್ ಹಂಗೆ ಸ್ಟಾಪ್ ಆಗುತ್ತೆ. ಇದನ್ನು ನಾವು ಲೇಸರ್ ಸರ್ಜರಿ ಅಂತೀವಿ. ಅದರ್ವೈಸ್ ಸುಮ್ಮನೆ ಏನೋ ನೀವು ಅಂದ್ಕೊಂಡಂಗೆ ಲೇಸರ್ ಮಾಡಿ ಕಳಿಸ್ಬಿಡ್ತಾರೆ ಹಂಗೆಲ್ಲ ತಿಳ್ಕೊಬೇಡಿ. ಇನ್ಫ್ಯಾಕ್ಟ್ ನಮಗೆ ಜನಗಳು ಕೇಳಿದಾಗೆ ಈ ಪ್ರಶ್ನೆ ಅವ್ರಿಗೇನೋ ಒಂಥರ ಇವ್ರಿಗೆ ಗೊತ್ತಾಯ್ತೋ ಇಲ್ಲೋ ಅನ್ನೋ ಸ್ಟೈಲ್ನಲ್ಲಿ ನಮ್ಮನ್ನು ಕೇಳ್ತಾರೆ. ನಮಗೆಲ್ಲ ಗೊತ್ತಿರುತ್ತೆ. ನಮ್ಮ ಆಪ್ರೇಷನ್ ಥಿಯೇಟ್ರ್ಗಳಲ್ಲಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ನಾವೇ ನಿಮಗೆ ಸ್ಪೆಷಲ್ ಇಂಪ್ರೆಷನ್ ಮಾಡಲಿಕ್ಕೆ ಲೇಸರ್ ಮಾಡ್ತೀನಿ ಅಂತ ಏನು ಹೇಳೋದಿಲ್ಲ. ಇಷ್ಟು ಇನ್ಫಾರ್ಮೇಷನ್ನು ನಿಮಗಿರಲಿ. ಸೊ ಪೈಲ್ಸು, ಫಿಷರು, ಫೈನಲಿ ಒಂದು ಫಿಸ್ತುಲಾ ಅಂತೀವಿ ನಾವು. ಫಿಸ್ತುಲಾ ಅಂದರೆ ಕುರ ಅದು ಒಡ್ಕೊಂಡ್ರೆ ಪೆರಿಯೇನಲ್ ಆಬ್ಸೆಸ್. ನೀವು ಕುರುಗಳ ಬಗ್ಗೆ ಕೇಳಿರ್ತೀರಿ. ಕುರ ಅಂದರೆ ಪಸ್ಸು, ಕೀವು, ಅದು ಒಡ್ಕೊಂಡ್ರೆ ವಾಸಿ ಆಗುತ್ತೆ ಕಂಕ್ಳಲ್ಲಿ, ತೊಡೆಯಲ್ಲಿ, ಅಲ್ಲಿ ಇಲ್ಲಿ. ಆದರೆ ಗುದದ್ವಾರದಲ್ಲಿ ಅದೇನಾದರೂ ಒಡ್ಕೊತ್ತು ಅಂದರೆ ಫಿಸ್ಚುಲಾ ಆಗುತ್ತೆ. ಫಿಸ್ಚುಲಾಗೂ ಕೂಡ ಟ್ರೀಟ್ಮೆಂಟು ಮೆಡಿಕಲ್ ಇಲ್ಲ. ಫಿಸ್ಚುಲಾ ಒಂದೇ ನಾವು ಆಪ್ರೇಷನ್ ಮಾಡಿ ತೆಗಿತೀವಿ. ಆಗಲೂ ಕೂಡ ಡಯಾಥರ್ಮಿಕ್ ಕಾಟ್ರಿ ಯೂಸ್ ಮಾಡ್ತೀವಿ, ಇಲ್ಲ ಅಂದರೆ ಲೇಸರ್ಸ್ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.